ರಾಜಭವನ ಆ, ಅವರ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಪಕ್ಷಗಳ ಬಗ್ಗೆ ವಿಶೇಷ ಆಸಕ್ತಿಯನ್ನು ವಹಿಸ್ಕೊಂಡು ಮಾಡುತ್ತೆ. ಈಗ ಕುಮಾರಸ್ವಾಮಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೇಳಿದ ಕೂಡದಲ್ಲಿ ಡಿಲೇ ಮಾಡ್ತಾರೆ, ಅದನ್ನು ಟ್ರಾನ್ಸ್ಲೇಷನ್ ಮಾಡಬೇಕಂತ ವಾಪಸ್ ಕಳಿಸಿರ್ತಾರೆ. ಜೊಲ್ಲೆ ವಿರುದ್ಧ ಇದೆ, ನಾರಾಯಣ ಸ್ವಾಮಿ ಬಗ್ಗೆ ಇದೆ. ಈಗ ಮೊನ್ನೆ ಮತ್ತೆ ಡಿಕುಣ್ಣ ಕಮಿಟಿಯದ್ದು ಬಂದಾಗ ಅದನ್ನು ಹೋಗಿ ಅಲ್ಲಿಗೆ ದೂರು ಕೊಟ್ಟಿದ್ದಾರೆ. ಅದು ಯಾವುದ್ರ ಬಗ್ಗೆನೂ ಅವರ ಕಾನೂನುಬದ್ಧವಾಗಿ ಅವರು ಏನು ಹೇಗೆ ಆ್ಯಕ್ಟ್ ಮಾಡಬೇಕು, ಕರ್ತವ್ಯ ಇರಬೇಕು, ಅದನ್ನು ಮಾಡದೇ ಇರುವ ಕಾರಣಕ್ಕಾಗಿ ಕೂಡ ಭ್ರಷ್ಟಾಚಾರದ ಹಗರಣಗಳು ಜಾಸ್ತಿ ಆಗ್ತಾ ಇದೆ. ಸಾವಿಲ್ಲದ ಮನೆಯಿಂದ ಸಾಸಿವೆ ತನ್ನಿ ಅಂತ ಇವತ್ತು ಯಾರ್ಯಾರು ರಾಜಕಾರಣದಲ್ಲಿದ್ದಾರೆ ಅಂಥಲ್ಲಿ ಭ್ರಷ್ಟಾಚಾರದ ಆರೋಪ ಇಲ್ಲದ ಒಬ್ಬ ಮನೆಯಿಂದ, ರಾಜಕಾರಣಿಯ ಮನೆಯಿಂದ ನೀವು ಸಾಸಿವೆ ತನ್ನಿ ಅಂತ ಹೇಳಿದರೆ ನಮಗೆ ಯಾವುದೂ ಸಿಗೋದಿಲ್ಲ, ಯಾವ ಮನೆಯೂ ಸಿಗಲಿಕ್ಕಿಲ್ಲ ಆ ಮಟ್ಟಿಗೆ. ಆಮೇಲೆ ಭ್ರಷ್ಟಾಚಾರವನ್ನು ಜನ ಇದೊಂದು ಸಹಜ ಎನ್ನುವ ರೀತಿಯಲ್ಲಿ ಅದನ್ನು ಎಕ್ಸೆಪ್ಟ್ ಮಾಡಿಕೊಳ್ಳುವಂಥ ಪರಿಸ್ಥಿತಿಯಲ್ಲಿದ್ದಾರೆ. ಯಾರು ಕೂಡ ಕಾನೂನು ನ್ಯಾಯಾಲಯ ಆ್ಯಕ್ಟ್ ಮಾಡಿದಾಗ ಮಾತ್ರ ಆಗ್ಬೋದು ವಿನ, ಆದರೆ ಅದೊಂದು ಸಾರ್ವಜನಿಕ ಚಳವಳಿ ಒಮ್ಮೆ ನಡೆಯಿತು, ಇವತ್ತು ನನಗೆ ಏನು ಅನಿಸೋದಿಲ್ಲ ಆ ಕಾರಣಕ್ಕಾಗಿ ಆ ರೀತಿ ಒಂದು ಬದಲಾವಣೆ ಆಗುತ್ತೆ. ದುಡ್ಡಿನ ಬಗ್ಗೆ ಭಯ ಇಲ್ಲದೆ ಹೋಗಿದ್ದರೆ ಅವರು ಯಾವತ್ತು ಒಂದು ಪ್ರಾದೇಶಿಕ ಪಕ್ಷವನ್ನು ಫ್ಲೋಟ್ ಮಾಡಿ, ನಾನು ಬಹುಶಃ 2006ಕ್ಕೆ ಅವರು ಏನು ಕಾಂಗ್ರೆಸ್ ಪಕ್ಷ ಜಾಯ್ನ್ ಆಗ್ತಾರೆ, ಆ ಕಾಲದಲ್ಲಿ ನಾನು ಅವರನ್ನು ಪ್ರಶ್ನೆ ಮಾಡಿದ್ದೆ, ನೀವು ಯಾಕೆ ಪ್ರಾದೇಶಿಕ ಪಕ್ಷವನ್ನು ರಚನೆ ಮಾಡಿಲ್ಲ ಅಂತ. ನಾವೆಲ್ಲ ಸ್ವಲ್ಪ ಪ್ರಾದೇಶಿಕ ಪಕ್ಷ ತೃತೀಯ ರಂಗದ ಪರವಾಗಿರುವವರು, ಆ ಕಾರಣಕ್ಕಾಗಿ ನಾನು ಕೇಳಿದ್ದೆ. ಅವರ ಮೊದಲ ಪ್ರಶ್ನೆ ದುಡ್ಡೆಲ್ಲಿಂದ ತರಲಿ ಅಂತ. ಅಂದರೆ ದುಡ್ಡಿನ ಬಗ್ಗೆ ಅವರಿಗೆ ಭಾಳ ದೊಡ್ಡ ಭಯ ಇದೆ. ಆಗಲೇ ನಾನು ಅವರ ಬಗ್ಗೆ ಹೇಳಿದೆ, ರಾಜಕಾರಣದಲ್ಲಿ ದುಡ್ಡಿನ ಪಾತ್ರ ಏನಿದೆ, ಚುನಾವಣೆಗೆ ದುಡ್ಡು ಕೊಡ್ತಾರೆ ಮತ್ತು ಅದನ್ನು ವಸೂಲಿ ಮಾಡಲಿಕ್ಕೆ ಇಳಿತಾರೆ, ನಾನು ಭ್ರಷ್ಟನಾಗಬೇಕಾಗುತ್ತೆ ಅಂತ. ಅದರಿಂದ ನಾನು ಕಂಡ ರಾಜಕಾರಣಿಗಳು ದುಡ್ಡಿನ ಬಗ್ಗೆ ಭಯ ಇದ್ದ ರಾಜಕಾರಣಿಗಳನ್ನ ಕಂಡದ್ದು ಭಾಳ ಕಡಿಮೆ ನಾನು. ಆದರೆ ಸಿದ್ದರಾಮಯ್ಯನವರಲ್ಲಿ ದುಡ್ಡಿನ ಬಗ್ಗೆ ಭಯ ಇದೆ. ಅವರು ಉಳಿದು ಯಾವುದಕ್ಕೂ ಹೆದರ್ತಾರೋ ಗೊತ್ತಿಲ್ಲ, ದುಡ್ಡಿನ ಬಗ್ಗೆ ಅವರಿಗೆ ಭಯ ಇದೆ. ಅದರಿಂದ 2013ರಿಂದ 2018ರವರೆಗಿನ ಅವಧಿಯಲ್ಲಿ ಅವರು ಅದನ್ನು ಇಡೀ ಅಡ್ಮಿನಿಸ್ಟ್ರೇಷನ್ ಅವರ ಕಂಟ್ರೋಲಲ್ಲಿ ಬಂತದು. ನಾನು ಐ ವಾಸ್ ಸೋ ಕಾನ್ಫಿಡೆಂಟ್, ಏನು ಮಾಡಿದರೂ ಕೂಡ ಸಿದ್ದರಾಮಯ್ಯನವರನ್ನು ಭ್ರಷ್ಟಾಚಾರದ ಹಗರಣದಲ್ಲಿ ಆಗಲಿಕ್ಕೆ ಆಗೋದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೆ. ನಾನು ಸಿದ್ದರಾಮಯ್ಯನವ್ರನ್ನ ಯಾವತ್ತೂ ಲಾಲು ಪ್ರಸಾದ್ ಜೊತೆ ಕಂಪೇರ್ ಮಾಡ್ತೇನೆ. ಅಂದರೆ ಸಮಾಜವಾದಿ ಹಿನ್ನೆಲೆಯಿಂದ ಬಂದವರು, ಸಾಮಾಜಿಕ ನ್ಯಾಯದ ಬಗ್ಗೆ ಬದ್ಧತೆ ಇರುವವರು ಮತ್ತು ಸಾಮಾನ್ಯ ಜನರ ಬಗ್ಗೆ, ಬಡವರ ಬಗ್ಗೆ ಅವರು ರೂಪಿಸಿದ ಕಾರ್ಯಕ್ರಮಗಳಾದರೆ. ನಾನು ಆಗಲೂ ಹೇಳಿದ್ದೆ, ಸಿದ್ದರಾಮಯ್ಯನವರು ಮತ್ತು ಲಾಲು ಪ್ರಸಾದ್ ಅವರ ನಡುವೆ ಇರುವ ಒಂದು ವ್ಯತ್ಯಾಸ ಏನಂದರೆ, ಲಾಲು ಪ್ರಸಾದ್ ದುಡ್ಡು ಕಾಸಿನ ಬಗ್ಗೆ ಭಾಳ ಅಸೂಕ್ಷ್ಮವಾಗಿದ್ದರು ಅಂತ. ಕರಪ್ಷನ್ ಬಗ್ಗೆ ಅವರಿಗೇನು ಅಂಥ ದೊಡ್ಡ ಆಕ್ಷೇಪಗಳಿರಲಿಲ್ಲ. ಆದರೆ ಸಿದ್ದರಾಮಯ್ಯ ದುಡ್ಡು ಕಾಸಿನ ಬಗ್ಗೆ ಅಗತ್ಯಕ್ಕಿಂತ ಹೆಚ್ಚು ಸೂಕ್ಷ್ಮವಾಗಿದ್ದರು ಅಂತ. ಅವರು ನೋಡಿ, ಅವರಿಗೆ ನೀವು ಈಗ ಕಳೆದ ಒಂದು 40 ವರ್ಷಗಳಲ್ಲಿ ಬೇಡ, ಕಳೆದ ಒಂದು ಟರ್ಮಲ್ಲಿ ಶಾಸಕರಾಗಿದ್ದವರು ಒಂದು ಟರ್ಮಿನ ನಂತರ ಚುನಾವಣಾ ಅಫಿಡವಿತ್ತಲ್ಲಿ ಅವರ ಇನ್ಕಮ್ ಏನು ಡಿಕ್ಲೇರ್ ಮಾಡ್ಕೊಂಡಿರ್ತಾರೆ, ನೀವು ಅದರ ವಿವರಗಳನ್ನು ತೆಗೆದರೆ ಗೊತ್ತಾಗುತ್ತೆ ನಿಮಗೆ ಅವರದ್ದು ಎಷ್ಟು ಪಟ್ಟು ಹೆಚ್ಚಾಗಿದೆ ಅವರ ಇನ್ಕಮ್ ಅಂತ. ಆದರೆ ಸಿದ್ದರಾಮಯ್ಯನವರ ಇನ್ಕಮ್ ಜಾಸ್ತಿ ಆಗಲಿ. ಇವತ್ತಿಗೂ ಅವರಿಗೆ ಮೈಸೂರಲ್ಲಿ ಮನೆ ಇಲ್ಲ, ಈಗ ಏನಕ್ಕೆ ಕಟ್ಟಿಸ್ತಾ ಇದ್ದಾರೆ. ಅದರಿಂದ ಈ ಹಗರಣ, ಮೂಢ ಹಗರಣದ ಬಗ್ಗೆ ನಾನೇನು ಅವರ ವಕ್ತಾರನಲ್ಲ, ಆದರೆ ಭಾಳ ಒಂದು ಸಾಮಾನ್ಯ ಗ್ರಹಿಕೆ, ಒಂದು 40 ವರ್ಷ ರಾಜಕಾರಣದಲ್ಲಿದ್ದವರಿಗೆ ಒಂದು 3 ಎಕರೆ ಜಮೀನಿಗೋಸ್ಕರ ಇಷ್ಟೆಲ್ಲ, ಅಂದರೆ ಅದರ ಚರಿತ್ರೆ 1935ರಿಂದ ಶುರುವಾಗುತ್ತೆ. ಆ 3 ಎಕರೆ ಜಮೀನು ಮೇಲೆ ಆ ಕಾಲದಿಂದ ಅದರ ಮೇಲೆ ಕಣ್ಣಿಟ್ಟು ಅದನ್ನು ಹೇಗಾದರೂ ಹೊಡ್ಕೊಳ್ಬೇಕಂತ ಸಂಚಿಗಳನ್ನು ರೂಪಿಸ್ತಾ ಬರೋದು ಅಂದರೆ ಇದು ಹಾಸ್ಯಾಸ್ಪದ ಥರ ಕಾಣುತ್ತೆ. ಅವ್ರು ಮನಸ್ಸು ಮಾಡಿದರೆ ಒಂದು 2-3 ಲೇಔಟ್ಗಳನ್ನೇ ಮಾಡ್ಬೋದು. ಲೇಔಟು ಭಾಳ ಮಂದಿ ಮೆಜಾರಿಟಿ ಶಾಸಕರಲ್ಲಿ ಎಲ್ಲ ಪಕ್ಷಾತೀತವಾಗಿ ಲೇಔಟ್ ಫಾರ್ಮೇಷನ್ ಮಾಡಿ ರಿಯಲ್ ಎಸ್ಟೇಟ್ ನಡೆಸ್ತಾ ಇದ್ದಾರೆ. ಅದರಿಂದ ಕೇವಲ ಒಂದು 3 ಎಕರೆ ಜಮೀನಿಗೋಸ್ಕರ ಇಷ್ಟೆಲ್ಲ ಸಂಚಿಗಳನ್ನು ಮಾಡಿ ಅಧಿಕಾರವನ್ನು ದುರುಪಯೋಗ ಮಾಡ್ಕೊಳ್ತಾರೆ ಅಂದರೆ, ನೀವು ಅದರ ಲೀಗಾಲಿಟಿ ಬಗ್ಗೆ ನಾನು ಮಾತಾಡೋದಿಲ್ಲ, ನೀವು ಸಾಮಾನ್ಯವಾಗಿ ನೋಡಿದರೆ ನನಗೆ ಅನಿಸೋದಿಲ್ಲ. ಅದು ಅದರ ನಂತರ ನನಗೂ ಅನಿಸುತ್ತೆ, ಈಗ ಸಿದ್ದರಾಮಯ್ಯನವರಿಗೆ ಮೊದಲ ಸರ್ಕಾರದ ಅವಧಿಯಲ್ಲಿ ಏನು ಸರ್ಕಾರದ ಮೇಲೆ ನಿಯಂತ್ರಣ ಇತ್ತು, ಆ ನಿಯಂತ್ರಣ ಆ ಮಟ್ಟದಲ್ಲಿ ಇವತ್ತು ಇಲ್ವಾ ಅಂತ ನನಗೂ ಒಂದು ಡೌಟ್ ಇದೆ. ಅದಕ್ಕೆ ಬೇರೆ ಬೇರೆ ಕಾರಣ ಆಗಿರ್ಬೋದು. ಆ ಕಾಲದ ಆಫೀಸರ್ಸ್ಗಳು, ಈ ಕಾಲದ ಆಫೀಸರ್ಸ್ಗಳು, ಆ ಕಾಲದಲ್ಲಿ ಅವರ ಕಲೀಗ್ಗಳು, ಈ ಕಾಲದ ಕಲೀಗ್ಗಳು, ಆ ಕಾಲದ ಪಕ್ಷದ ಒತ್ತಡ, ಈ ಕಾಲದ ಪಕ್ಷದ ಒತ್ತಡ, ಈ ಎಲ್ಲ ಕಾರಣದಿಂದಾಗಿ ಭಾಳ ಮುಖ್ಯವಾಗಿ ಇನ್ನೊಂದು ಗಮನಿಸಬೇಕಾದೇನೆಂದರೆ, ನಾನು ಇದನ್ನು ಭಾಳ ಕಡೆ ಹೇಳಿಲ್ಲ, ಆದರೆ ಹೇಳ್ತೇನೆ,
ಈ ಗ್ಯಾರಂಟಿ ಸ್ಕೀಮ್ಗಳ ಇಂಪ್ಲಿಮೆಂಟೇಷನ್ ಒತ್ತಡ ಏನಿದೆ, ಇದು ಸರ್ಕಾರದ ಅಡ್ಮಿನಿಸ್ಟ್ರೇಷನನ್ನು ಸ್ವಲ್ಪ ವೀಕ್ ಮಾಡಿದೆ. ನಾನು ನಾನು ಯಾವತ್ತೂ ಕೂಡ ಈ 5 ಗ್ಯಾರಂಟಿಗಳ ಪರವಾಗಿ ಪೂರ್ತಿ ಇರಲಿಲ್ಲ. ಆ ಸುನಿಲ್ ಕಣ್ಗೊಳೆ ಅನ್ನೋ ಯಾರೋ ಒಬ್ಬ ಇಲೆಕ್ಷನ್ ಎಕ್ಸ್ಪರ್ಟ್ ಬಂದು ಇದನ್ನು ಹೇಳಿದರು. ನನಗೆ ಆಶ್ಚರ್ಯ ಆಗಿದ್ದ ಆ ಕಾಲದಲ್ಲಿ ಸಿದ್ದರಾಮಯ್ಯನವರು ಅದನ್ನು ಒಪ್ಕೊಂಡು ನನಗೂ ಫ್ರೀ ಇವರಿಗೂ ಫ್ರೀ ಅಂತ ಹೇಳೋ ಮಟ್ಟಿಗೆ ಭಾಷಣ ಮಾಡಿದಾಗ ಅದು ಯಾರೊಬ್ಬ ಸಾಮಾನ್ಯ ರಾಜಕಾರಣಿ ಮಾಡಿದರೆ ಬರಲ್ಲ. ಆದರೆ ಬಹುಶಃ ಕರ್ನಾಟಕದಲ್ಲಿ ಅಂದರೆ ಈ ರಾಜ್ಯಗಳ ಮಟ್ಟದಲ್ಲಿ ನೋಡಿದರೆ ಈಗ ಮನಮೋಹನ್ ಸಿಂಗ್ ಇದ್ದಾರೆ, ಚಿದಂಬರಂ ಇದ್ದಾರೆ, ಅರುಣ್ ಜೇಟ್ಲಿ ಇದ್ದಾರೆ. ನಾನು ಅವ್ರ ಜೊತೆ ಹೋಲಿಕೆ ಮಾಡೋದಿಲ್ಲ. ಆದರೆ ಈ ರೀತಿಯ ರಾಜ್ಯಗಳಿಗೆ ಹೋಲಿಸಿದರೆ ಅವರ ರೀತಿಯ ಒಂದು ಅಂದರೆ ಒಬ್ಬ ಇಕಾನಮಿಸ್ಟ್ ಆಗದೆ, ಅದನ್ನು ಒಂದು ಶಾಸ್ತ್ರೀಯವಾಗಿ ಅಧ್ಯಯನ ಮಾಡದೇ ಒಂದು ಹಣಕಾಸಿನ ವ್ಯವಹಾರವನ್ನು ಅವರಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡವರು ಭಾಳ ಕಡಿಮೆ. ಅವರಿಗೆ ಇಷ್ಟು ದೊಡ್ಡ ಹೊರೆ ನಮ್ಮ ಮೇಲೆ ಬಿದ್ದಾಗ ಅದನ್ನು ಹೇಗೆ ಮ್ಯಾನೇಜ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಲಿಲ್ವ ಅಂತ ನನಗೆ ಅನಿಸುತ್ತೆ. ಈಗ ನೋಡಿ, ಅವರೇ ಹೇಳ್ತಾ ಇದ್ದಾರೆ 3,70,00,000 ನಮ್ಮದು ಬಜೆಟು, ಅದರಲ್ಲಿ ನಮಗೆ ಡೆವಲಪ್ಮೆಂಟಿಗೆ ಸಿಗೋದೇ 1.5 ಲಕ್ಷ ಕೋಟಿ. ಅದರಲ್ಲಿ ನೀವು ಸಾಲ ಬಡ್ಡಿ ಎಲ್ಲ ಮಾಡಿ ತೆಗೆದರೆ 52,000 ರೂಪಾಯಿ ಇದಕ್ಕೆ ಹೋದರೆ ನಮಗೆ ಕೊನೆಗೆ ಡೆವಲಪ್ಮೆಂಟಿಗೆ ಏನು ಸಿಗುತ್ತೆ? ಡೆವಲಪ್ಮೆಂಟಿಗೆ 1 ಲಕ್ಷ ಕೋಟಿನೂ ಕೂಡ ಸಿಗದೇ ಇದ್ದರೆ, ಈಗ ನೀವು ಕರ್ನಾಟಕದಲ್ಲಿರೋ ಇರಿಗೇಷನ್ ಪ್ರಾಜೆಕ್ಟನ್ನು ಈಗ 5 ವರ್ಷದಲ್ಲಿ ಕಂಪ್ಲೀಟ್ ಮಾಡಬೇಕಾದ್ರೆ ನಮ್ಗೆ 1 ಲಕ್ಷ ಕೋಟಿ ರೂಪಾಯಿ ಬೇಕು. ಯಾಕೆಂದರೆ 2013ರಲ್ಲಿ 50,000 ಕೋಟಿ ಬೇಕಂತ ಹೇಳಿದರು. ಈಗ ಅದರ 2 ಪಟ್ಟು 3 ಪಟ್ಟು ಜಾಸ್ತಿ ಆಗಿದೆ. ಈಗ ನೀವು ಡೆವಲಪ್ಮೆಂಟಿಗೆ ಜಾಸ್ತಿ ದುಡ್ಡು ಬಂದಾಗ ಶಾಸಕರಿಗೆ ಒಂದಷ್ಟು ಡೆವಲಪ್ಮೆಂಟಿಗೆ ದುಡ್ಡು ಹೋಗುತ್ತೆ, ಅವರು ಏನೋ ಅದರಲ್ಲಿ ಒಂದಷ್ಟು ಅವರ ಚುನಾವಣಾ ಖರ್ಚನ್ನು ಹೊಂದಿಸ್ಕೊಳ್ತಾರೆ. ಇವತ್ತು ಶಾಸಕರ ಕೈಗೆ ಈಗ ಅವರಿಗೆ ಒಂದಷ್ಟು ದುಡ್ಡು ಕೊಡೋದು ಇದೆಯಲ್ಲ, ಶಾಸಕರ ಅಭಿವೃದ್ಧಿ ನಿಧಿ ಅಂತ ಒಂದು ರೀತಿ ಏನು ಕೊಡ್ತಾ ಇದ್ರಲ್ಲ, ಆ ದುಡ್ಡು ಕೂಡ ಹೋಗ್ತಾ ಇಲ್ಲ. ಅವರಿಗೆ ಎಲ್ಲಿಂದ ದುಡ್ಡು ಬರಬೇಕೀಗ? ಅದರಿಂದ ಏನಾಗಿದೆ ಅಂದರೆ ಟ್ರಾನ್ಸ್ಫರ್ ಬಿಸ್ನೆಸ್ಗಳಲ್ಲಿ ಜಾಸ್ತಿ ದುಡ್ಡಾಗುತ್ತೆ. ಅಂದರೆ ಒಂದಕ್ಕೊಂದಕ್ಕೂ ಲಿಂಕ್ ಇದೆ ಇದು ಅಂತ. ಯಾವಾಗ ಗೌರ್ಮೆಂಟಿನ ಎಕ್ಸ್ಚೆಕರ್ ಮೇಲೆ ಒತ್ತಡ ಬಿದ್ದಾಗ ನೀವು ಈಗ ಒಂದು 2 ಲಕ್ಷ ಕೋಟಿ ರೂಪಾಯಿಯನ್ನು ನೀವು ಅದರಲ್ಲಿ ಯಾರು ಅಂದರೆ ಸಂಬಳ ಸವಲತ್ತು ಮತ್ತೊಂದಕ್ಕೆ ಹೋಗಿ ಅದು ಎಸ್ಟಾಬ್ಲಿಷ್ಮೆಂಟ್ ಕಾಸ್ಟ್ ಹೋಗಿರೋದ್ರಿಂದ ಉಳಿದಿದ್ದರಲ್ಲೇ ಅದನ್ನು ಏನೋ ಹೊಂದಿಸ್ಕೊಳ್ಬೇಕು. ಅದರಿಂದ ಕೆಳಗಿನ ಮಟ್ಟದಲ್ಲಿ ಕೂಡ ಅದು ಕರಪ್ಷನ್ ಜಾಸ್ತಿ ಆಗಲಿಕ್ಕೆ ಕಾರಣ ಆಗ್ತಾಯಿದೆ. ಮತ್ತು ಅಡ್ಮಿನಿಸ್ಟ್ರೇಷನ್ ಈ ಒತ್ತಡ, ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಬೇಕಾದ ಈ ಒತ್ತಡ ಇದೆಯಲ್ಲ, ಈ ಒತ್ತಡದ ಕಾರಣದಿಂದಾಗಿ ಸ್ವಲ್ಪ ಅಡ್ಮಿನಿಸ್ಟ್ರೇಷನ್ ಸಡಿಲಾಗಿದೆ ಅಂತ ನನಗೂ ವೈಯಕ್ತಿಕವಾಗಿ ದೂರದಲ್ಲಿ ನಿಂತು, ನನಗೆ ಒಳಗಡೆ ಗೊತ್ತಿಲ್ಲ, ನನಗೂ ಅನ್ನಿಸ್ತಾ ಇದೆ. ಕಾಂಗ್ರೆಸ್ಸಿಗೆ ಸೇರಿದರು ಆಗ ನಾನೊಂದು ಅಂಕಣ ಬರೆದಿದ್ದೆ, ತೃತೀಯ ರಂಗದ ಶವಪೆಟ್ಟಿಗೆಗೆ ಕೊನೆಯ ಮೊಳೆ ಅಂತ. ಅಂದರೆ ಇನ್ನೂ ಇಲ್ಲಿ ತೃತೀಯ ರಂಗ ಪ್ರಾದೇಶಿಕ ಪಕ್ಷ ರಚನೆ ಆಗೋದಿಲ್ಲ. ಆ ಸಾಧ್ಯತೆ ಇದ್ದರೆ ಅದು ಸಿದ್ದರಾಮಯ್ಯನವರಿಗೆ ಸಾಧ್ಯ ಇತ್ತು ಅಂತ. ಯಾಕೆಂದರೆ ದೇವೇಗೌಡರಿಗೆ ಒಂದು ಪ್ರಬಲವಾದ ಪ್ರಾದೇಶಿಕ ಪಕ್ಷ ಮಾಡಬೇಕಂತ ಯೋಚನೆ ಇರಲಿಲ್ಲ ಅಂತ ನನಗೆ ಅನಿಸೋದು. ಯೋಚನೆ ಇದ್ದಿದ್ದರೆ ಅವರು ಸಿದ್ದರಾಮಯ್ಯನವರನ್ನು ದೂರ ಮಾಡ್ತಾ ಇರಲಿಲ್ಲ. ಅದೊಂದು ಬೆಸ್ಟ್ ಕಾಂಬಿನೇಷನ್. ಅದು ಸಿದ್ದರಾಮಯ್ಯ ಮತ್ತು ದೇವೇಗೌಡರದ್ದು ಬೆಸ್ಟ್ ಕಾಂಬಿನೇಷನ್. ಅದು ಯಾವಾಗ ಅವರು ಕುಟುಂಬ ರಾಜಕಾರಣದ ದೌರ್ಬಲ್ಯಕ್ಕೆ ಬಿದ್ದರೋ ಆಗ ಯಾರೂ ಕೂಡ ಒಂದು ಪ್ರತಿಸ್ಪರ್ಧಿ ಥರನೇ ತನಗೆ ಪ್ರತಿಸ್ಪರ್ಧಿ ಆದವರನ್ನು ಎಲ್ಲ ಮುಗಿಸ್ತಾ ಬಂದರು ಅವರು. ಒಂದು ದೊಡ್ಡ ಬೈರೇಗೌಡರಿಂದ ವೈಕೆರಾಮಯ್ಯನಿಂದ ನಾಗೇಗೌಡ, ಬಚ್ಚೇಗೌಡ, ಒಂದು ದೊಡ್ಡ ಲಿಸ್ಟ್ ಮೊನ್ನೆ ಮುಖ್ಯಮಂತ್ರಿಗಳೆಲ್ಲ ಹೇಳಿದ್ರಲ್ಲ, ಆ ಲಿಸ್ಟ್ ಇದೆ. ಅದರ ನಂತರ ಅವರು ಏನು ಮಾಡಿದರು, ತನ್ನ ಮಕ್ಕಳಿಗೆ ಯಾರು ಅಡ್ಡ ಬರ್ತಾರೆ ಅವರನ್ನು ಮುಗಿಸಲಿಕ್ಕೆ ನೋಡಿದರು. ಅದರಲ್ಲಿ ಸಿದ್ದರಾಮಯ್ಯನೂ ಬಲಿಯಾಗ್ತಾರೆ. ಅಲ್ಲಿ ದೇವೇಗೌಡರು ಸೋತರು. ದೇವೇಗೌಡರಿಗೆ ಈಗ ಅವರು ಕರ್ನಾಟಕ ವಿಕಾಸ ವೇದಿಕೆ ಅಂತ ಶುರು ಮಾಡಿದಾಗ ನಾವೆಲ್ಲ ಅದಕ್ಕೆ ಭಾಳ ರೋಮಾಂಚನಗೊಂಡಿದ್ದು, ಏನೋ ಮಾಡಬೇಕಂತ.